ಎದೆ ನೋವು ಆರೋಗ್ಯದಲ್ಲಿ ಏರುಪೇರು. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ದಿಢೀರನೆ ಆಸ್ಪತ್ರೆಗೆ ದಾಖಲು. ಇದೀಗ ಅನಾರೋಗ್ಯದಿಂದ ಜಯ ಮೃತ್ಯುಂಜಯ ಸ್ವಾಮೀಜಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸ್ವಾಮೀಜಿ ಆಸ್ಪತ್ರೆ ಸೇರಿರುವುದು ಪ್ರಚಾರದ ಒಂದು ಭಾಗ ಅಂತ ಆರೋಪವನ್ನು ಮಾಡಿದ್ದಾರೆ. ಬೆಳಗ್ಗಿನಿಂದ ಶ್ರೀಗಳು ತಲೆನೋವು, ವಾಂತಿ, ಎದೆ ನೋವಿನಿಂದ ಬಳಲ್ತಾ ಇದ್ರು ಎನ್ನಲಾಗ್ತಾ ಇದೆ. ಸದ್ಯ ಈಗ ತುರ್ತು ನಿಗಾ ಘಟಕದಲ್ಲಿ ಸ್ವಾಮೀಜಿಯವರಿಗೆ ವೈದ್ಯರು ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ನಡೆದುಕೊಂಡೇ ಆಸ್ಪತ್ರೆಗೆ ತೆರಳಿದ್ದಾರೆ. ಸ್ವಾಮೀಜಿಗೆ ಫುಡ್ ಪಾಯ್ಸನ್ ಆಗಿತ್ತು. ಪಂಚಮಸಾಲಿ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರಾದ ಬಗ್ಗೆ ಕಲಬುರಗಿಯಲ್ಲಿ ಪಂಚಮಸಾಲಿ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಪಾಟೀಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಎದೆ ನೋವು ಆರೋಗ್ಯದಲ್ಲಿ ಏರುಪೇರು. ಸ್ವಾಮೀಜಿಗೆ ಫುಡ್ ಪಾಯ್ಸನ್ ಆಗಿತ್ತು. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ದಿಢೀರನೆ ಆಸ್ಪತ್ರೆಗೆ ದಾಖಲು. ಹೌದು, ಪಂಚಮಸಾಲಿ ಸಮುದಾಯದಲ್ಲಿ 2A ಮೀಸಲಾತಿಗಾಗಿ ಒಟ್ಟಿಗೆ ಹೋರಾಡಿದ್ದ ಜಯ ಮೃತ್ಯುಂಜಯ ಶ್ರೀಗಳು ಹಾಗೆ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ ನಡುವೆ ಯತ್ನಾಳ್ ಎಂಟ್ರಿ ಬಳಿಕ ಬಿರುಕು ಮೂಡಿತ್ತು. ಇತ್ತೀಚೆಗಷ್ಟೇ ವಿಜಯಾನಂದ ಕಾಶಪ್ಪನವರು ಸೂಚನೆಯಂತೆ ಪೀಠಕ್ಕೆ ಬೀಗ ಕೂಡ ಜಡಿದ ವಿಚಾರ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಇದೀಗ ಅನಾರೋಗ್ಯದಿಂದ ಜಯ ಮೃತ್ಯುಂಜಯ ಸ್ವಾಮೀಜಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಜಯಾನಂದ ಕಾಶಪ್ಪನವರು, ಸ್ವಾಮೀಜಿ ಆಸ್ಪತ್ರೆ ಸೇರಿರುವುದು ಪ್ರಚಾರದ ಒಂದು ಭಾಗ ಅಂತ ಆರೋಪವನ್ನು ಮಾಡಿದ್ದಾರೆ. ಹೌದು, ಅನಾರೋಗ್ಯದಿಂದ ವೇಗಾಗಿರುವ ಹಿನ್ನೆಲೆ ಸ್ವಾಮೀಜಿ ಅವರನ್ನ ಇತ್ತ ಬಾಗಲಕೋಟೆ, ಕೆರೂಡಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತುರ್ತು ನಿಗಾ ಘಟಕದಲ್ಲಿ ಸ್ವಾಮೀಜಿಗೆ ವೈದ್ಯರು ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠದ ವಿವಾದದ ಬೆನ್ನಲ್ಲೇ ಇದೀಗ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರಾಗಿರುವುದು ಅವರ ಅಭಿಮಾನಿಗಳಿಗೆ ಹಾಗೆ ಭಕ್ತಾದಿಗಳಿಗೆ ಗೊಂದಲವನ್ನ ಉಂಟು ಮಾಡಿದೆ. ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು, ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷರ ಆರೋಗ್ಯದಲ್ಲಿ ಈ ರೀತಿ ದಿಢೀರ್ ಏರುಪೇರಾಗಿರುವುದು ನಿಜಕ್ಕೂ ಕೂಡ ಆಘಾತವನ್ನ ಉಂಟು ಮಾಡಿದೆ. ಬೆಳಗ್ಗಿನಿಂದ ಶ್ರೀಗಳು ತಲೆನೋವು, ವಾಂತಿ, ಎದೆ ನೋವಿನಿಂದ ಬಳಲ್ತಾ ಇದ್ರು ಎನ್ನಲಾಗ್ತಾ ಇದೆ. ಹಾಗಾಗಿ ಕೆರೂಡಿ ಖಾಸಗಿ ಆಸ್ಪತ್ರೆಗೆ ಸ್ವಾಮೀಜಿಗಳನ್ನ ದಾಖಲು ಮಾಡಲಾಗಿದೆ. ಸದ್ಯ ಈಗ ತುರ್ತು ನಿಗಾ ಘಟಕದಲ್ಲಿ ಸ್ವಾಮೀಜಿಯವರಿಗೆ ವೈದ್ಯರು ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ನಡೆದುಕೊಂಡೇ ಆಸ್ಪತ್ರೆಗೆ ತೆರಳಿದ್ದಾರೆ. ವಿವಾದದ ಬಳಿಕ ನೊಂದಿದ್ದ ಶ್ರೀಗಳು. ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ ಸುದ್ದಿಗೋಷ್ಠಿ ನಡೆದಿದೆ. 4 ದಿನದ ಹಿಂದೆ ಪೀಠಕ್ಕೆ ಬೀಗ ಹಾಕಿದ್ದು ವಿವಾದ ಎಲ್ರಿಗೂ ಕೂಡ ಗೊತ್ತಿದೆ. ಬೀಗ ಹಾಕಿದ್ದ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಬಹಳ ನೊಂದ್ಕೊಂಡಿದ್ರು. ಇದೀಗ ಆಸ್ಪತ್ರೆ ಸೇರುವಂತಾಗಿದೆ. ಸ್ವಾಮೀಜಿ ಶೀಘ್ರವೇ ಗುಣಮುಖರಾಗ್ಲಿ ಅಂತ ಭಕ್ತರು ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಸ್ವಾಮೀಜಿಗೆ ಫುಡ್ ಪಾಯ್ಸನ್ ಆಗಿತ್ತು. ಪಂಚಮಸಾಲಿ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರಾದ ಬಗ್ಗೆ ಕಲಬುರಗಿಯಲ್ಲಿ ಪಂಚಮಸಾಲಿ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಪಾಟೀಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ ಸ್ವಾಮೀಜಿಯವರಿಗೆ ಫುಡ್ ಪಾಯ್ಸನ್ ಆಗಿತ್ತು. ಡಾಕ್ಟರ್ಗೆ ಕೇಳಿ ಮಾತ್ರೆಯನ್ನ ತೆಗೆದುಕೊಂಡಿದ್ರು. ಬಳಿಕ ರಾತ್ರಿ ಸ್ವಲ್ಪ ಚೇತರಿಸಿಕೊಂಡಿದ್ರು. ಆದ್ರೆ ಬೆಳಿಗ್ಗೆ ತಲೆನೋವು, ವಾಂತಿ, ಎದೆ ನೋವು ಕಾಣಿಸಿಕೊಂಡಿತ್ತು ಅಂದಿದ್ದಾರೆ. ಭಕ್ತರು ಆಸ್ಪತ್ರೆಗೆ ಹೋಗೋಣ ಅಂದ್ರು. ಅದಕ್ಕೆ ಬಾಗಲಕೋಟೆ ಆಸ್ಪತ್ರೆಗೆ ಬಂದಿದ್ದೀವಿ. ಭಕ್ತರು ಭಯಪಡುವ ಅಗತ್ಯ ಇಲ್ಲ, ಶ್ರೀಗಳು ಆರಾಮಾಗಿಯೇ ಇದ್ದಾರೆ. ಸ್ವಲ್ಪ ಆರೋಗ್ಯ ಏರುಪೇರು ಆಗಿದ್ರಿಂದ ಆಸ್ಪತ್ರೆಗೆ ಬಂದಿದ್ದೀವಿ ಅಂದ್ರು. ಸರ್, ನಾ ಮಲ್ಲನಗೌಡ ಪಾಟೀಲ್ ಅಂತ ಕಲಬುರಗಿ ಪಂಚಮಸಾಲಿ ಜಿಲ್ಲಾಧ್ಯಕ್ಷರು. ಕೂಡಲ ಸಂಘದ ಪೂಜಾರಿಗೆ ಅಂತಂದ್ರೆ ಸ್ವಲ್ಪ ಫುಡ್ ಪಾಯ್ಸನ್ ಆಗಿ ಸ್ವಲ್ಪ ವಾಂತಿ ಆಗಿತ್ತು. ಸ್ವಲ್ಪ ಎದೆ ನೋವು ಬಂದಂಗಾಗಿ ಸ್ವಲ್ಪ ಕಟ್ ನೀರದು ಮೈ ಬಸ್ದಂಗೆ ಸಲುವಾಗಿ ಸ್ವಲ್ಪ ತಲೆನೂ ನುಸ್ಲಾಗ್ತದೆ ಅಂತಂದ್ರೆ ಅದಕ್ಕೆ ಹಾಸ್ಪಿಟ್ಲಿಗೆ ಬಂದೀವಿ. ಅಂತ ಭಯಪಡುವಂಥದ್ದು ಏನಿಲ್ಲ. ಆದರೆ ಸ್ವಲ್ಪ ಉಲ್ಟಿ ಆಗಿರೋದ್ರಿಂದ ತಲೆ ನುಸೋದು, ಸ್ವಲ್ಪ ಎದೆ ಬ್ಯಾನ್ ಆಗೋದ್ರಿಂದ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಯಾವಾಗ ಆತ್ರಿ ಸರ್? ಹಿಂಗೆ ಬೆಳಗ್ಗೆ ಆಗುತ್ತೆ? ಯಾವಾಗ? ನಿನ್ನೆ ಒಂದು ಸ್ವಲ್ಪ ಹಿಂದೆ ಆಗಿತ್ತು. ನಿನ್ನೆ ಸಾಯಂಕಾಲ 6 ಗಂಟೆಗೆ ಅದು ಬೆಳಗ್ಗೆ ತೊಗೊಂಡು ಮಾತ್ರೆ ತೊಗೊಂಡು ಆರಾಮ್ ಅನಿಸಿತ್ತು. ಮತ್ತು ಇವತ್ತು ಕೂಡ ಆದ ಕೂಡಲೇ ಅದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ವಿ. ಮುಂಜಾನೆ ಮತ್ತೆ ಶುರು ಆತೇನು ಸರ್? ಮತ್ತೆ ಮುಂಜಾನೆ ಶುರು ಆಯ್ತು. ಈಗ ಡಾಕ್ಟರ್ ಏನು ಹೇಳ್ಯಾರ ಸರ್? ಏನಾರ ಇಲ್ಲ, ಡಾಕ್ಟರ್ ಬುದ್ಧಿಯವರಿನ ಟ್ರೀಟ್ಮೆಂಟ್ ನಡೆದಿದ್ದಾರೆ. ಮುಗಿದ್ಮೇಲೆ ಗೊತ್ತಾಗ್ತದೆ. ಓಕೆ, ಸದ್ಯಕ್ಕೆ ಆರಾಮ. ಇನ್ನು ವಿವಾದಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಪೀಠದ ಟ್ರಸ್ಟಿಗಳ ಸಭೆ ಕೂಡ ಕರೆಯಲಾಗಿದೆ. ಸ್ವಾಮೀಜಿ ನಡುವಿನ ಗುದ್ದಾಟಕ್ಕೆ ಮೊನ್ನೆಯಷ್ಟೇ ತಾತ್ಕಾಲಿಕ ಬ್ರೇಕ್ ಕೂಡ ಬಿದ್ದಿತ್ತು. ಇದೀಗ ಪಂಚಮಸಾಲಿ ಪೀಠದ ಬೆಳವಣಿಗೆ ಮತ್ತೆ ಕುತೂಹಲವನ್ನ ಕೇಳಿಸಿರುವಂತದ್ದು. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು.